ಸವಿತಾ ಒಂತರಹ ನಕ್ಕಳು. ಊರಿನ ಸುದ್ದಿ, ಮನೆ ಸುದ್ದಿ, ಹಿರಿಯರ ಸುದ್ದಿ, ಅಕ್ಕಪಕ್ಕದವರ ಸುದ್ದಿಯನ್ನು ಮನಮುಟ್ಟುವಂತೆ ಹೇಳುವ ಕಲೆ ಭಾಗಮ್ಮನವರಿಗೆ ಸಿದ್ಧಿಸಿತು. ತಮ್ಮ ಮನೆಯ ಕಷ್ಟವೇ ದೊಡ್ಡದೆಂದು ತಿಳಿದಿದ್ದ ಹೆಣ್ಮಕ್ಕಳು ಅವರು ಹೇಳು ಕಷ್ಟಗಳ ಕಂತೆಗಳನ್ನು ಕೇಳಿ ನಮ್ದೆಂದು ಅಂಥ ಸಮಸ್ಯೆ ಅಲ್ಲ ಎಂದು ಹಗುರವಾದ ಮನಸ್ಸಿನಿಂದ ಎದ್ದು ಬರ್ತಿದ್ರು. ಸಂಜೆ ತಾಯಿ ನಿರಾಳವಾದ ಮನಸ್ಸಿನಿಂದಲೇ ಮನೆಗೆ ಬರ್ತಾರೆ ಎಂದೇ ನಕ್ಕಿದ್ಲು. ಅನಂತ, ನಿಂದು ಊಟ ಆಯ್ತಾ? ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಅಡಿಗೆಯ ಮನೆಯೊಳಕ್ಕೆ ಹೋಗುತ್ತಾ ಕೇಳಿದ್ಲು. ಅವನಿಂದ ನಿರುತ್ತರ. ಇವಳು ಮಾತೆ ಕೇಳಿಸ್ಕೊಂಡಿಲ್ಲ ಎನ್ನುವಷ್ಟರ ಮಟ್ಟಿಗೆ ನಿರ್ಲಿಪ್ತನಂತೆ ಕೂತಿದ್ದ. ನಡುಮನೆಯಲ್ಲಿ 3 ತಟ್ಟೆ ಹಾಕಿ ಬಡಿಸಿದ್ಲು. ಜಮುನಾ ಹೊಟ್ಟೆನೂ ಹಸಿತಾ ಇತ್ತು. ಬಿಗುಮಾನ ಮಾಡದೆ ಎದ್ದು ಬಂದು ಕೂತ್ಲು. ಅನಂತ ಕೂಡ ಹೇಳಿದ ಕೂಡಲೇ ತಟ್ಟೆ ಮುಂದೆ ಬಂದು ಕೂತ. ದಂಟಿನ ಸೊಪ್ಪಿನ ಹುಳಿ, ಅನ್ನ ಮತ್ತು ಉಪ್ಪಿನಕಾಯಿ, ನೀರು, ಮಜ್ಜಿಗೆ ಒಂದ್ಸಲ ಬಡಿಸಿ ಸವಿತಾ ತಾನು ಊಟಕ್ಕೆ ಕೂತ್ಲು. ಮಾತನಾಡುತ್ತಾ ಊಟ ಮಾಡಿದ್ರು. ಜಮುನಾಳಿಗೆ ಅನಂತ ಆತ್ಮೀಯ ವ್ಯಕ್ತಿ ಅಲ್ಲದಿದ್ರೂ ಅಪರಿಚಿತನೇನೂ ಅಲ್ಲ. ಇಂದು ಮಾತನಾಡಲು ಅವಳ ನಾಲಿಗೆಯೇ ಹೇಳಲಿಲ್ಲ. ಹ್ಞೂ ಅಷ್ಟೇ ಅವಳ ಮಾತೆಲ್ಲ. ತಟ್ಟೆ ಎತ್ತಿ, ಸವಿತಾ, ತಲೆನೋವು ಕಮ್ಮಿ ಆಗ್ತಿದ್ಯಾ? ಇಲ್ಲ ಒಂದು ಮಾತ್ರೆ ಕೊಡ್ಲಾ? ಅನಂತ ಬೇಡವೆನ್ನುವಂತೆ ತಲೆ ಆಡಿಸಿ ಕಿರುಕೋಣೆಗೆ ಹೋಗಿ ಮಲಗಿಬಿಟ್ಟ. ಯಾಕೆ ಹೀಗೆ? ಸವಿತಾ ಯೋಚಿಸಿದ್ಲು. ಸಣ್ಣ ಸಣ್ಣ ವಿಷಯಗಳೆಲ್ಲ ಯೋಚಿಸೋ ಗಂಡೇ ಅಲ್ಲ. ಅಮ್ಮ ಅಂದಿದ್ದನ್ನೇ ದೊಡ್ಡದು ಮಾಡಿಕೊಂಡು ಕಂಗೆಟ್ಟಿದ್ದಾನ? ಇಲ್ಲ ಬೇರೆ ಏನಾದರೂ ಇದೆಯಾ? ಅವಳಿಗೆ ಒಂದು ತೋಚಲಿಲ್ಲ. ಮನೆಗೆ ಸಂಜೆ ಹೋದರೆ ಆಯಿತು. ಸ್ವಲ್ಪ ಮ್ಯಾಥ್ಸ್ ಪ್ರಾಬ್ಲಮ್ ಬಿಡಿಸೋಣವಾ? ಗಾಬರಿಯನ್ನು ನಟಿಸುತ್ತಾ ಜಮುನಾ 2 ಕೈ ಜೋಡಿಸಿ, ಈಗ ಕೆಟ್ಟಿರೋ ತಲೆನೇ ಸರಿಪಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನು ಮ್ಯಾಥ್ಸ್ ಬೇಡಮ್ಮ ಬೇಡ, ಕಹಿಯನ್ನು ನುಂಗಿದವಳಂತೆ ಹೇಳಿದ್ಲು. ನೀನು ಚಂದ್ರಕುಮಾರ್ ಎದುರು ತೀರಾ ನರ್ವಸ್ ಆಗ್ಬಿಟ್ಯಾ? ದೌರ್ಬಲ್ಯ ಕಂಡ ಕಡೆ ಕಾಡೋದು ಅವನ ಸ್ವಭಾವ. ದಿಟ್ಟತನದಿಂದ ವರ್ತಿಸಿದ್ರೆ ಎದುರು ನಿಲ್ಲೋ ಗಟ್ಸ್ ಇಲ್ಲ ಅವನಿಗೆ. ಕೋಪದಿಂದ ಸವಿತಳ ಮುಖ ಕೆಂಪಾಯಿತು. 1-2 ಸಲ ತನ್ನನ್ನು ಕಾಡಿದ ಸಂದರ್ಭಗಳು ಅವಳಿಗೆ ನೆನಪಾದವು. ಉದಾಸೀನದಿಂದ ತುಟಿ ಕಚ್ಚಿದ್ಲು. ನಾನೇನು ನರ್ವಸ್ ಆಗಿರಲಿಲ್ಲ. ಈಗ ಮಾತ್ರ ಭಯದಿಂದ ಎದೆ ತಳ್ಳಣಿಸಿ ಹೋಗ್ತಿದೆ. ಶೈಲೇಂದ್ರ ಮನೆಗೆ ಹೋಗಿ ದಾಂಧಲೆ ಎಬ್ಬಿಸಿದಾನೋ ಏನೋ. ಅದೆಲ್ಲ ನಿನ್ನ ಅನುಮಾನ, ಭಯ ಅಷ್ಟೆ. ಖಂಡಿತ ಈ ವಿಷಯ ಮನೆಯಲ್ಲಿ ಹೇಳಿರ್ಲಾರ. ಹಾಗೆ ಹೇಳಿದರೆ ನಿನಗೆ ಅನುಕೂಲ. ಬಾಯಿ ಮುಚ್ಕೊಂಡು ತೆಪ್ಪಗೆ ಕೂಡದೆ ಗಲಾಟೆ ಮಾಡು. ಸವಿತಾ, ಅನಂತ್ ಕೂಗಿದ. ಸವಿತಾ ಎದ್ದು ಕೋಣೆಯೊಳಕ್ಕೆ ನಡೆದ್ಲು. ಅನಂತ ಸೂರು ದಿಟ್ಟಿಸುತ್ತಾ ಮಲಗಿದ್ದ. ಪಥಭ್ರಾಂತನಂತೆ ತೊಳಲಾಡುತ್ತಿರುವ ಹಾಗೆ ಕಂಡ. ಸವಿತಾ ಅವನ ಬಳಿ ಹೋಗಿ ಕುಳಿತು ಹಣೆಯ ಮೇಲೆ ಕೈ ಇಟ್ಲು. ಸ್ವಲ್ಪ ಬೆಚ್ಚಗಿತ್ತು. ಮಲಗುವಂತೆ ತಲೆ ನೋವಾಗಿರುವೆನಿಸಿತು. ಏನು ವಿಷಯ? ಬರೀ ತಲೆನೋವಾಗಿದ್ರೆ ನೀನು ಮಲಗ್ತಾ ಇರಲಿಲ್ಲ. ವಿಶೇಷವಾದದ್ದು ಏನೋ ನಡೆದಿರಬೇಕು. ಅನಂತ ಕಣ್ಣು ಮುಚ್ಚಿ ಮಲಗಿದ. ತಾಯಿ ತಂದೆಯರಿಗಿಂತ ಹೆಚ್ಚಿನ ಆತ್ಮೀಯ ವ್ಯಕ್ತಿ ಸವಿತಾ. ಅವಳ ಬಳಿ ಮುಚ್ಚಿಡದೆ ಎಂತಹ ರಹಸ್ಯವಾದ ವಿಷಯವನ್ನಾದರೂ ಹೇಳಬಲ್ಲ. ಈಗ ಮನಸ್ಸಿಲ್ಲ. ನಡೆಯುವ ದುಂಬರಾಟವನ್ನು ಹೇಳಿಕೊಳ್ಳಲು ಅವಳೇ ಸರಿಯಾದ ವ್ಯಕ್ತಿ ಎನಿಸುತ್ತಿದ್ಲು. ತಟ್ಟನೆ ನಿರ್ಧಾರಕ್ಕೆ ಬರ್ದಾದ. ಏನಿಲ್ಲ, 1 ಲೋಟ ಕಾಫಿ ಮಾಡಿಕೊಡು. ಸವಿತಾ ಅತಾರ್ಥಳಾದವಳಂತೆ ಎದ್ದೋದ್ಲು. ಇವನೊಬ್ಬನಿಂದ ಯಾವ ಬದಲಾವಣೆಯೂ ಸಾಧ್ಯವಿಲ್ಲವೆಂದು ಬಲ್ಲಳು. ಅವನ ಅಂತರಂಗದಂತೆ ಸಮಾಜ, ಸುಧಾರಕರು, ಬುದ್ಧಿಜೀವಿಗಳು, ವಿಜ್ಞಾನಿಗಳು ರಾಜಕೀಯಕ್ಕೆ ಧುಮುಕಲು ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯವಿರಲಿಲ್ಲ. ಬರೀ ಕಂಠಘೋಷಣೆಯಷ್ಟೇ. ಸವಿತಾ ಅವನೊಬ್ಬನಿಗೆ ಮಾತ್ರ ಕಾಫಿ ಕೊಡಲಿಲ್ಲ. ತಮ್ಮಿಬ್ಬರಿಗೂ ಮಾಡಿಕೊಂಡ್ಳು. 1 ಲೋಟ ಅವನಿಗಿಟ್ಟು 2 ಲೋಟ ಜಮುನಾಳ ಮುಂದೆ ತಂದಿರಿಸಿದ್ಲು. ಈಗ ಯಾಕೆ ಕಾಫಿ? ಊಟ ಮಾಡಿ 10 ನಿಮಿಷವಾಗಿಲ್ಲ ಎನ್ನುತ್ತಲೇ ಲೋಟವನ್ನು ಕೈಗೆತ್ಕೊಂಡು ಇಬ್ಬರು ಕಾಫಿ ಕುಡಿಯುತ್ತಲೇ ಮಧ್ಯೆ ಮಧ್ಯೆ ಮಾತನಾಡಿದರು. ಬರೀ ಕಾಲೇಜು ವ್ಯಾಸಂಗದ ವಿಷಯವಷ್ಟೇ. ಅಪ್ಪಿತಪ್ಪಿ ಕೂಡ ವಿಷಯ ಬೇರೆ ಕಡೆ ಹರಿಯಲಿಲ್ಲ. ಇದೇ ಕೊನೆ ವರ್ಷ. ಈ ಸಲವಾದರೂ ನನ್ನ ಜೊತೆ ಹಳ್ಳಿಗೆ ಬಾ. ಸವಿತಾಳಿಗೂ ಹಳ್ಳಿಗೆ ಹೋಗುವ ಮನಸ್ಸಿತ್ತು. ವೇಳೆ ಕೂಡಿ ಬಂದಿರಲಿಲ್ಲ. ಈ ಸಲ ಖಂಡಿತ ಜಮುನಾ ಜೊತೆ ಹೋಗಿ 4-6 ದಿನಗಳು ಇದ್ದು ಬರಬೇಕು.
ಈ ಜಂಜಾಟದಲ್ಲಿ ಸ್ವಲ್ಪವಾದರೂ ಬದಲಾವಣೆ ಇರಲಿ. ಅಮ್ಮ ಅಪ್ಪ ಖಂಡಿತ ಬೇಡ ಅನ್ನೋಲ್ಲ. ಹುಡುಗರ ಪಾಠ ಹೇಗೋ ಸುಧಾರಿಸ್ಕೊಳ್ಬೋದು. ಲಾಯರ್ ಶಂಭುನಾಥ್ ಕೂಡ ಏನೂ ಹೇಳೋಲ್ಲ. ಶ್ರೀನಿವಾಸಯ್ಯನವರ ಮನೆ ಟೈಪಿಂಗ್ನದೇ ಚಿಂತೆ. ಒಂದೆರಡು ದಿನ ಹೇಗಾದರೂ ಸುಧಾರಿಸ್ಕೊಳ್ತಾರೆ. ಅನಂತ ಒಪ್ಕೊಂಡ್ರೆ ನಿಶ್ಚಿಂತೆ. ಖಂಡಿತ ಬರ್ತೀನಿ, ಯಾವ ನೆಪನೂ ಹೇಳೋಲ್ಲ. ಗೆಳತಿಯ ಆಶ್ವಾಸನೆಯಿಂದ ಜಮುನಾಳ ಮುಖ ಗೆಲುವಾಯಿತು. ಅದ್ರ ಬಗ್ಗೆ ಒಂದು ನಿರ್ಣಯಕ್ಕೆ ಬಂದ್ರಾಯ್ತಲ್ಲ, ಬೇರೇನಾದರೂ ಮಾತನಾಡೋಣ. BSc ಆದಮೇಲೆ ಏನು ಮಾಡ್ತಿ? ಸವಿತಾಳಿಗೆ ಬೇಸರವಾಯಿತು. ಇವಳಿಗೆ ಯಾಕಪ್ಪ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಆಸಕ್ತಿ? ವ್ಯಾಸಂಗದ ಬಗ್ಗೆ ಅವಳೇ ಒಂದು ನಿರ್ಧಾರಕ್ಕೆ ಬಂದಿರಲಿಲ್ಲ. ಅವಕಾಶ ಸಿಕ್ಕಿದ್ರೆ MSc ಮಾಡುವ ಆಸೆ ಇತ್ತು. ಅವಕಾಶದ ಬಗ್ಗೆ ಭರವಸೆನೇ ಇರಲಿಲ್ಲ. ಇನ್ನೂ ನಿರ್ಧರಿಸಿಲ್ಲ. ಬಹಳ ನಿಧಾನವಾಗಿ ಹೇಳಿದ್ಲು. ಈಗಲೇ ವಿಷಯದ ಬಗ್ಗೆ ತಲೆ ಬಿಸಿ ಮಾಡಿಕೊಳ್ಳೋದು ಅವಳಿಗೆ ಬೇಕಿರಲಿಲ್ಲ. MSc ಮಾಡು, ಅದೃಷ್ಟವಿದ್ದರೆ ನಾನು ನೀನು ಕೂಡಿಯೇ ವ್ಯಾಸಂಗ ಮಾಡಬಹುದು. ಎರಡೂ ಸಾಧ್ಯವಿಲ್ಲವೆನಿಸಿತು ಸವಿತಾಳಿಗೆ. ಹಠಕ್ಕಾಗಿ ಮಗಳನ್ನು ಓದಿಸ್ತಾ ಇದ್ದಾರೆ ಎಂದು ಅವಳ ತಂದೆಯನ್ನು ನೋಡಿದ ದಿನವೇ ನಿರ್ಧಾರಕ್ಕೆ ಬಂದಿದ್ಲು. ಅವರಿಗೆ ಮಗಳು ಗ್ರಾಜ್ಯುಯೇಟ್ ಆಗಬೇಕೆಂಬ ಹುಚ್ಚು ಮಾತ್ರ ಅದನ್ನು ಬಿಟ್ಟು ಮತ್ತೇನೂ ಅವರು ಯೋಚಿಸಿರಲಾರರು. MSc ಅಂತೂ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ. ಇನ್ನು ಮದುವೆ ಬಗ್ಗೆ ಮಾತೇ ಇಲ್ಲ. ಉದ್ಯೋಗ ಅನ್ವೇಷಣೆ ಮಾಡಬೇಕಷ್ಟೆ. ಅದು ಸುಲಭದ ಕೆಲಸವಲ್ಲ. ರ್ಯಾಂಕ್ ಬಂದರೂ ಯಾರೋ ಕರೆದು ಉದ್ಯೋಗ ಕೊಡಲ್ಲ. ಕಂಡ ಕಡೆಯೆಲ್ಲ ಅಲಿಬೇಕು. ಹೇಗಿದೆಯೋ ನೋಡೋಣ. ಜಮುನಾ ನಿಟ್ಟುಸಿರುಬಿಟ್ಲು. ಬಿಡೆ, ಇಲ್ಲದ್ದೆಲ್ಲ ಯೋಚಿಸಿ ತಲೆ ಕೆಡಿಸ್ಕೊಳ್ಳೋದು ಒಳ್ಳೆ ಲಕ್ಷಣ ಅಲ್ಲ. ಇಬ್ಬರ ನಡುವೆ ಮೌನ ನೆಲೆಸಿತು. ಜಮುನಾ ತನ್ನಲ್ಲಿದ್ದ ಪ್ರಜ್ಞೆಯನ್ನು ಸವಿತಾಳಲ್ಲಿ ಕಂಡು ಮೆಚ್ಚಿಕೊಂಡ್ಳು. ಕಾಲೇಜಿನಿಂದ ಮನೆಗೆ ಬಂದಾಗ 10 ಜನರ ಗುಂಪನ್ನು ನಡುಮನೆಯಲ್ಲಿ ನೋಡಿ ದಿಗ್ಭ್ರಮೆಗೊಂಡ್ಳು ಸವಿತಾ. ಏನೆಂದು ವಿಚಾರಿಸಲು ಸಹ ಅವಳ ಬಾಯಲ್ಲಿ ದ್ರವವಿಲ್ಲದಂತಾಯಿತು. ಅವರ ನಡುವೆ ದಾರಿ ಮಾಡಿಕೊಂಡು ಮುಂದಕ್ಕೆ ಹೋದ್ಲು. ಅನಂತನ ತಲೆ ಮತ್ತು ಕಾಲಿಗೆ ಬ್ಯಾಂಡೇಜ್. ನಿಂತಲ್ಲೇ ಕುಸಿವಂತಾಯಿತು. ಕಣ್ಣು ಕತ್ತಲಲ್ಲಿಟ್ಕೊಂಡು ಬಂತು. ಚೇತರಿಸ್ಕೊಂಡ್ಳು. ಪುಸ್ತಕಗಳನ್ನು ಒಂದೆರಡು ಇಟ್ಟು ಮೆಲ್ಲನೆ ಅವನ ಬಳಿ ಹೋದ್ಲು. ಅವರು ಗುಸುಗುಸು ಪಿಸು ಪಿಸು ಇಂದಲೇ ತಿಳಿದ್ಲು. ಗಲಾಟೆಯಲ್ಲಿ ಪೆಟ್ಟು ತಿಂದು ಬಂದಿದ್ದ. ಆ ಮುಷ್ಕರದಲ್ಲಿ ಇವನ ಭಾಗವೇನೂ ಇರಲಿಲ್ಲ. ಇಂತಹ ಸಂದರ್ಭಗಳಾಗಿಯೇ ಹೊಂಚು ಹಾಕುತ್ತಿರುವ ಗೂಂಡಾ ಜನರು 10 ನಿರಪರಾಧಿಗಳ ಮೇಲೆ ಕೈ ಮಾಡಿದ್ರು. ಮುಷ್ಕರಕ್ಕೆ ಸಂಬಂಧವಿಲ್ಲದ ಜನರಿಂದ ಇಂಥ ದುರಂತ. ಇದರಿಂದ ಶಾಂತ ರೀತಿಯಲ್ಲಿ ಚಳುವಳಿ ನಡೆಸುವ ಜನರ ಮುಖಕ್ಕೆ ಕಪ್ಪು ಮಸಿ. ಅನಂತನ ಗೆಳೆಯರು ಏನೇನೋ ಹೇಳಿ ತಮ್ಮ ಸಹಾನುಭೂತಿ ವ್ಯಕ್ತಪಡಿಸಲು ಹೊರಟರು. ಅಕ್ಕಪಕ್ಕದವರನ್ನು ಸವಿತಾಳೆ ಕಳಿಸಿದ್ಲು. ಈಗೆಷ್ಟೋ ಆರಾಮಾಯಿತೆಂದುಕೊಂಡ್ಳು. ಅಷ್ಟಿಷ್ಟು ಅರ್ಥವಾಗಿದ್ದರಿಂದ ಮತ್ತೇನು ಪ್ರಶ್ನಿಸಿ ತಿಳಿದುಕೊಳ್ಳಲು ಬೇಕಾಗಿರಲಿಲ್ಲ. ಡಾಕ್ಟ್ರು ಏನು ಹೇಳಿದ್ರಂತೆ? ತಾಯಿಯ ಮುಖವನ್ನು ನೋಡುತ್ತಾ ಪ್ರಶ್ನಿಸಿದ್ಲು. ಅವರು ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ತಾ ಇದ್ರು. ಸಂಕ್ಷಿಪ್ತವಾಗಿ ಮಗಳಿಗೆ ವಿಷಯ ವಿವರಿಸಿದ್ರು. ಬಲವಾದ ಪೆಟ್ಟೇನು ಬಿದ್ದಿರೋ ಮಟ್ಟಿಗೆ ಕಾಣೆ. ಇಲ್ದಿದ್ರೆ ಮನೆ ಕಳಿಸ್ಕೊಡ್ತಾ ಇರಲಿಲ್ಲ ತಾನೇ ಹೇಳಿದ್ಲು ಸವಿತಾ. ಈಗ ತಾಯಿಯ ಮನಸ್ಸಿಗೆ ಧೈರ್ಯ ತುಂಬಬೇಕಿದ್ದು ಅವಳ ಕೆಲಸವಾಗಿತ್ತು. ಅದನ್ನು ಸರಿಯಾಗಿ ನಿರ್ವಹಿಸುವಷ್ಟರ ಮಟ್ಟಿಗೆ ಸಮರ್ಥಳಲ್ಲ. ನೀನು ಒಳಗೆ ಕೆಲಸ ನೋಡ್ಕೋ ಹೋಗು, ನಾನು ಇಲ್ಲಿರ್ತೀನಿ ಎಂದು ತಾಯಿಯನ್ನು ಅಲ್ಲಿಂದ ಎಬ್ಬಿಸಿದ್ಲು. ರಕ್ತ ಬಸರಿ ಅಂಟಿಕೊಂಡಿದ್ದ ಕೂದಲುಗಳಲ್ಲಿ ಕೈ ಆಡಿಸಿದ್ಲು. ಅನಂತ ಮೆಲ್ಲಗೆ ಕಣ್ತೆಗೆದು ಪೆಟ್ಟಿನ ನೋವಿಗಿಂತ ಮನಸ್ಸಿನ ವೇದನೆಯಿಂದಲೇ ನೊಂದವನಂತೆ ಕಂಡ. ತುಂಬ ನೋವಿದೆಯಾ? ಮಮತೆಯ ದನಿಯಲ್ಲಿ ಕೇಳಿದ್ಲು. ಅನಂತ ಇಲ್ಲವೆನ್ನುವಂತೆ ತಲೆಯಾಡಿಸಿದ. ತುಟಿಗಳ ಮೇಲೆ ನೋವಿನ ನಗೆ ಮಿನಿಗಿ ಸರಿಯಿತು. ಚಿಕ್ಕಂದಿನಿಂದಲೇ ಸವಿತಾಳಿಗೆ ಬಹಳ ಆತ್ಮೀಯ ವ್ಯಕ್ತಿಯಾಗಿದ್ದ ಅನಂತ. ಅವನ ಮಾತಿನ ವೈಖರಿ ಕೇಳುವುದೆಂದರೆ ಅವಳಿಗೆ ಬಹಳ ಇಷ್ಟ. ಆವೇಶಪೂರ್ಣವಾಗಿ ಮಾತನಾಡ್ತಿದ್ರೆ ಮೆಚ್ಚುಗೆ. ಚಪ್ಪಾಳೆ ತಟ್ಟಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ಲು. ಈಗ ಅವೆಲ್ಲ ಕೇಳಲು ಚೆನ್ನವೇ ವಿನಃ ಮಾಡಲು ಹೋದರೆ ವಿಪತ್ತುಗಳನ್ನೇ ತಲೆ ಮೇಲೆ ಹಾಕ್ಕೊಳ್ಬೇಕಾಗ್ತಿತ್ತು. ಚಿಕ್ಕ ಗಾಯವೆನಿಸಿದ್ರೂ ವಾಸಿಯಾಗಲು 15 ದಿನಗಳೇ ಹಿಡಿಸಿದವು. ಬ್ಯಾಂಡೇಜ್ ಹಾಕಿದ ಜಾಗದಲ್ಲಿ ಪ್ಲಾಸ್ಟರ್ ಇತ್ತು. ಮಲಗಿದ್ದರದೆ ಎದ್ದು ಓಡಾಡ್ತಿದ್ದ. ಭಾಷಣಗಳು ಮಾತ್ರ ಕಮ್ಮಿಯಾಗಿತ್ತು.
ಇವಳು ಸಂಜೆ ಶ್ರೀನಿವಾಸ್ ಅಯ್ಯನವರ ಮನೆಗೆ ಹೋದಾಗ ಮನೆ ಸಡಗರಗೊಂಡಿತು. ಮಾತಿನ ಗದ್ದಲ, ನಗು ಕಾಂಪೌಂಡ್ವರೆಗೂ ಕೇಳಿಸ್ತಿತ್ತು. ನೆಂಟರು ಸ್ನೇಹಿತರು ಇರಬೇಕೆನ್ಕೊಂಡು ಒಳ ನಡೆದ್ಲು. ಕಾಲ್ಗಳು ಸಂಕೋಚದಿಂದ ನಡಿಗೆಯನ್ನು ನಿಧಾನಗೊಳಿಸಿದ್ಲು. ಒಂದು ಕ್ಷಣ ಕೆನ್ನೆಯ ಮೇಲೆ ಕೈ ಆಡಿಸಿ ಯೋಚಿಸಿದ್ಲು, ಅನುಮಾನಿಸಿದ್ಲು. ದಿಟ್ಟತನದಿಂದ ಒಳಗೆ ಹೆಜ್ಜೆ ಇಟ್ಲು. ನಿರ್ಲಕ್ಷ್ಯದಿಂದ ತಡೆಯೋದು ಅವಳಿಗೆ ಸರಿ ಎನಿಸಲಿಲ್ಲ. ತುಟಿಯ ಮೇಲೆ ಮುಗುಳ್ನಗೆಯನ್ನು ತಂದುಕೊಂಡು ನಮಸ್ಕಾರ ಎಂದ್ಲು ಶ್ರೀನಿವಾಸ ಅಯ್ಯನವರಿಗೆ. ಬಾಮ ಸವಿತಾ, ಇಲ್ಬಾ ಎಂದು ಶ್ರೀನಿವಾಸ ಅಯ್ಯನವರು ಅಭಿಮಾನದಿಂದ ಕೂಗಿದ್ರು. ತಾರತಮ್ಯ ತೋರೋದು ಅವರ ಸ್ವಭಾವಕ್ಕೆ ಅಂಟಿದ್ದಲ್ಲ. ಅನುಮಾನಗಳು ಇದನ್ನು ಕಲಿಸಿರ್ಬೋದು. ಈ ಹುಡುಗಿ ನಮ್ಮ ಕೇಶವ್ ಅಯ್ಯನವರ ಮಗಳು. ಈಗ ಫೈನಲ್ BScಯಲ್ಲಿದ್ದಾಳೆ. PUCಯಲ್ಲಿ ರ್ಯಾಂಕ್. ಹೆಮ್ಮೆಯಿಂದ ಬಂದವರೊಡನೆ ಹೇಳಿದರು. ಅವರುಗಳು ಪರಿಚಯದ ನಗು ನಕ್ಕಾಗ ಕೈ ಜೋಡಿಸಿ ಅಲ್ಲಿಂದ ಕಾಲ್ ತೆಗೆದ್ಲು. 2 ಜೋಡಿ ಕಣ್ಗಳು ಅವಳನ್ನು ದಿಟ್ಟಿಸಿದವು. ಒಂದು ವೇಣುವಿನದು, ಮತ್ತೊಂದು ಕಾಂಟ್ರಾಕ್ಟರ್ ಮೂರ್ತಿಗಳ ಮಗಳು ಜಯಂತಿಯದು. ಇದನ್ನು ಗಮನಿಸಿದ ಸವಿತಾ ನೆಟ್ಟಗೆ ಹೋಗಿ ಟೈಪ್ ರೈಟರ್ ಮುಂದೆ ಕುಳಿತಳು. 1-2 ಟೈಪ್ ಮಾಡೋ ಕಾಗದಗಳು ಮಾತ್ರ ಇದ್ದವು. ಬಿಲ್, ಟೆಂಡರ್, ಫಾರಮ್ಸ್, ದೊಡ್ಡ ಕಂಪನಿಗಳ ವ್ಯವಹಾರ ಪತ್ರಗಳು ಇನ್ನೆಲ್ಲ ಇರ್ತಿದ್ದವು ದಿನ. ಇಂದು ಏನೂ ಇರಲಿಲ್ಲ. ಅವೆರಡು ಟೈಪ್ ಮಾಡಿ ಗಲ್ಲಕ್ಕೆ ಕೈ ಕೊಟ್ಟು ಯೋಚಿಸಿದ್ಲು. ವಿಚಾರಿಸೋದು ಸರಿಯೇ ಬೇಡವೆಂದು ನಿರ್ಧರಿಸಿ ಮೇಲಕ್ಕೆದ್ಲು. ಇನ್ನು ನಿಮ್ಮ ಕೆಲಸ ಮುಗ್ದಿಲ್ಲ. ಹುಬ್ಬೇರಿಸಿ ವೇಣು ಕಡೆ ನೋಡಿದ್ಲು. ಇವಳನ್ನು ಹೆಚ್ಚಾಗಿ ಮಾತನಾಡಿಸಲು ಬರ್ತಿಲ್ಲವಾದರೂ ಇವಳನ್ನು ಕಂಡಾಗಲೆಲ್ಲ ಕೋಪದಿಂದ ದುಮುಗುಡುತ್ತಿದ್ದ ಎನ್ನುವ ಸಂಗತಿ ಅವಳಿಗೆ ಗೊತ್ತಿದ್ದೆ. ಆ ವಿಷಯಗಳನ್ನೆಲ್ಲ ಬಹಳವಾಗಿ ಭಾವಿಸಿ ತಲೆ ಕೆಡಿಸ್ಕೊಳ್ಳೋದು ಅವಳ ಸ್ವಭಾವವಾಗಿಲ್ಲದಿದ್ದರಿಂದ ಘರ್ಷಣೆಗಳಿಗೆ ಅವಕಾಶವೇ ಇರಲಿಲ್ಲ. ತಿಂಡಿ ತಗೊಂಡು ಹೋಗ್ಬೇಕಂತೆ, ಅಪ್ಪ ಕರೀತಾ ಇದ್ದಾರೆ. ಶ್ರೀನಿವಾಸಯ್ಯ ಮಗನ ಕೈಯಲ್ಲಿ ಹೇಳಿ ಕಳಿಸಿದ್ರು. ಅವರಿಗೆ ಸವಿತಾಳ ಮೇಲೆ ಅಪಾರವಾದ ಅಭಿಮಾನ. ಅವಳು ಜೀವನ ಎದುರಿಸೋ ರೀತಿಯನ್ನು ಕಂಡು ಮೆಚ್ಚಿರಬೇಕು. ಬಾಮ ಸವಿತಾ, ಅಕ್ಕರೆಯಿಂದಲೇ ಕೂಗಿದ್ರು. ಎಲ್ಲಿ ಹೋಗಿ ಕೂಡೋದೆಂದು ಅನುಮಾನಿಸಿದ್ಲು. ಮೂರ್ತಿಗಳ ಮಗಳು ಕೂತಿದ್ದ ಸೋಫಾದಲ್ಲಿ ಜಾಗವಿತ್ತು. ಹೋಗಿ ಕುಳಿತಳು. ಕೂಡುವ ಮುನ್ನ ಸ್ನೇಹದ ನಗುವನ್ನು ಅವಳ ಕಡೆ ಹರಿಸೋದನ್ನು ಮರೆಯಲಿಲ್ಲ. ಅವಳ ಮುಖದ ಮೇಲೆಲ್ಲೂ ಸಂದೇಹದ ನೆರಳು ಮುಸುಕಿದ್ದನ್ನು ಕಂಡು ಮನದಲ್ಲೇ ನಕ್ಕಳು. ನಾವಿಬ್ರು ಕೋಣೆಯಲ್ಲಿ ಕೂತು ಮಾತನಾಡ್ತಾ ಇದ್ವಿ, ಅಲ್ಲಿಗೆ ತಿಂಡಿ ಕಳಿಸ್ಬಿಡಿ. ಜಯಂತಿ ಮೇಲೆದ್ದಾಗ ಶ್ರೀನಿವಾಸ್ ಅಯ್ಯನವರು ಜೋರಾಗಿ ನಕ್ಕರು. ಸ್ವಲ್ಪ ಮುಖ ಪರಿಚಯವಾದ ಕೂಡಲೇ ಹೆಣ್ಮಕ್ಕಳು ಸ್ನೇಹ ಗಳಿಸೋಕೆ ಹೇಗೆ ಹಾತೊರಿತಾರೆ? ಸವಿತಾ ಅವಳನ್ನು ಹಿಂಬಾಲಿಸಿದ್ಲು. ನನ್ನಿಂದ ಏನೇನೋ ತಿಳಿಯಲು ಇವಳು ಬಯಸ್ತಿದ್ದಾಳೆಂದು ಸವಿತಾ ಅರಿತಳು. ಆ ಮನೆಯ ಬಗ್ಗೆ ಅವಳಿಗೇನೂ ತಿಳಿದಿರಲಿಲ್ಲ. ಅಂತಹ ಆಸಕ್ತಿಯೂ ಅವಳಿಗಿರಲಿಲ್ಲ. ನೋಡೋಣವೆಂದ್ಕೊಂಡ್ಳು. ನೀವು ಉಗುಳು ನುಂಗಿದ್ಲು ಜಯಂತಿ. ಸವಿತಾಳಿಗೆ ನಗು ಬಂತು. ಪರಹಾಸ್ಯದಿಂದ ನಗೋದು ಸಭ್ಯತೆಯಲ್ಲ, ಲಕ್ಷಣವಲ್ಲವೆಂದು ನಗುವನ್ನು ಬಲವಂತದಿಂದ ನುಂಗಿದ್ಲು. ಕೇಶವಯ್ಯನವರ ಮಗಳು ಅಂತ ಮಾತ್ರ ಪರಿಚಯ ಮಾಡಿಸಿದ್ರು. ನಮ್ಮ ತಂದೆ ಶ್ರೀನಿವಾಸಯ್ಯನವರ ಬಳಿ ಕೆಲಸ ಮಾಡ್ತಾರೆ. ಅಂದರೆ ಹೆಚ್ಚಿನದಲ್ಲ, ಲೆಕ್ಕ ಬರೆಯೋದು. ನಾನು ಸಂಜೆ ಹೊತ್ತು ಬಂದು ಟೈಪಿಂಗ್ ಕೆಲಸ ಮಾಡಿಕೊಡ್ತೀನಿ. ಅವಳ ಮಾತಿನಲ್ಲಿ ಸಂಕೋಚವಾಗಲಿ ಅಳುಕಾಗಲಿ ಇರಲಿಲ್ಲ. ಅಭಿಮಾನದಿಂದಲೇ ಹೇಳಿದಂತಿತ್ತು. ಖಂಡಿತ ಜಯಂತಿ ಅದನ್ನು ಊಹಿಸಿರಲಿಲ್ಲ. ಪರಮಾಶ್ಚರ್ಯದಿಂದ ಅವಳ ಮುಖವನ್ನೇ ನೋಡಿದ್ಲು. 1-2 ನಿಮಿಷ ಆ ಗುಂಗಿನಲ್ಲೇ ಉಳಿದ್ಲು. ನಿಮ್ಮ ಮಾತಿನಿಂದ ನನಗೆ ಆಶ್ಚರ್ಯವಾಗಿದೆ. ಜಯಂತಿ ಕಣ್ಗಳಲ್ಲಿ 4-6 ಭಾವನೆಗಳನ್ನು ಒಟ್ಟಿಗೆ ತುಣುಕಿಸಿದ್ಲು. ಅವಳು ವೇಣುವಿನ ಗರ್ಲ್ಫ್ರೆಂಡ್ ಅಂತ ತಿಳಿದಿದ್ಲು. ಕಾರಣ ಕೇಳಬಹುದೇ? ನಗುತ್ತಲೇ ಕೇಳಿದ್ಲು ಸವಿತಾ. ಅವಳ ಮನಸ್ಸಿನಲ್ಲಿ ಇದ್ದುದನ್ನು ತಿಳಿದುಕೊಳ್ಳಲು ಅವಳಿಗೇನೂ ಆಸಕ್ತಿ ಇರಲಿಲ್ಲ. ಏನಾದರೂ ಹೇಳಬೇಕಲ್ಲ ಎಂದು ಕೇಳಿದ್ಲು. ಏನಿಲ್ಲ ಬಿಡಿ, ಸಣ್ಣಗೆ ನಕ್ಕಳು. ಸವಿತಾಳ ತುಟಿಗಳ ನಡುವೆ ತಿಳಿಯಾದ ನಗು ಮೂಡಿತು. ಆಮೇಲೆ ಮಾತನಾಡಿದ್ದೆಲ್ಲ ಕಾಲೇಜ್ ವಿಷಯ. ಜಾಣಿಯಾಗಿದ್ದ ಜಯಂತಿ ಆಸೆಯಿಂದ MBBSಗೆ ಸೇರ್ಪಟ್ಟಿದ್ದು, ಅಲ್ಲಿನ ಅನುಭವಗಳನ್ನು ಹೇಳಿ ನಕ್ಕಳು. ತಿಂಡಿ ಕಾಫಿ ಎಲ್ಲ ಆಯಿತು. ವೇಣು ಆ ಕೋಣೆಯ ಕಡೆ ತಲೆ ಹಾಕಲಿಲ್ಲ. ಬರ್ತೀನಿ ಸವಿತಾ, ಮೇಲಕ್ಕೆದ್ಲು. ಮಾತನಾಡೋಕ್ಕಾಗಲಿ ಚರ್ಚೆಗಾಗಲಿ ವಿಷಯ
ಉಳಿದಿಲ್ಲವೆನಿಸಿರಬೇಕು ಅವಳಿಗೆ. ಮನೆಗೆ ಬಂದಾಗ ಒಬ್ಬಿಬ್ಬರು ಅನಂತನ ಗೆಳೆಯರು ಬಂದು ಅವನ ಜೊತೆ ಮಾತನಾಡ್ತಿದ್ರು. ಸಮತಾ ಭಾವದ ಸಾಮಾಜಿಕ ಸ್ಥಾನಮಾನ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡ್ತಿದ್ರು. ನೇರವಾಗಿ ಅಡಿಗೆಯ ಮನೆಯನ್ನು ಹೊಕ್ಕಳು. ಅನಸೂಯಮ್ಮ ಬೆಂಡೆಕಾಯಿ ಹೋಳುಗಳನ್ನು ಬಾಣಲಿಯಲ್ಲಿ ಹಾಕಿ ಸ್ಟವ್ ಮೇಲಿಟ್ಟು ಹುರಿಯುತ್ತಿದ್ದರು. ಸ್ಟವ್ನ ಮಂದವಾದ ಬೆಳಕು ಅವರ ಮುಖದ ಮೇಲೆ ಬಿದ್ದು ಆಳವಾದ ಗೆರೆಗಳು ಮತ್ತಷ್ಟು ಆಳವಾಗಿ ಕಾಣ್ತಿದ್ದವು. ನಾ ಹುರಿಲ ಎನ್ನುತ್ತಾ ತಾಯಿಯ ಪಕ್ಕ ಕೂತ್ಲು. ಅವರೇನೂ ಹೇಳಲಿಲ್ಲ. ಅಪ್ಪ ಇನ್ನೂ ಮನೆಗೆ ಬಂದಿಲ್ಲ ಮತ್ತೆ ಪ್ರಶ್ನಿಸಿದ್ಲು. ಇವಳು ಅವರ ಮನೆಗೆ ಹೋಗುವ ಮುನ್ನವೇ ಅಲ್ಲಿಂದ ಹೊರಟಿದ್ರು. ಇದುವರೆಗೂ ಮನೆಗೆ ಬಂದಿರಲಿಲ್ಲ. ಅದಕ್ಕೆ ಆಶ್ಚರ್ಯ ಪಡಬೇಕಾಗಿರಲಿಲ್ಲ. ದಾರಿಯಲ್ಲಿ ಸಿಕ್ಕೋ ಪ್ರತಿ ದೇವಸ್ಥಾನದ ಬಳಿ ನಿಂತು ಭಕ್ತಿಯಿಂದ ಕೈ ಮುಗಿದು ದೇವರ ಗುಡಿಯ ಬಾಗಿಲು ತೆಗೆದಿದ್ರೆ ಒಳಗೆ ಹೋಗಿ ಗಂಟೆ ಬಾರಿಸಿ ಜೇಬಿನಲ್ಲಿರೋ 10 ಅಥವಾ 5 ಪೈಸೆಯ ನಾಣ್ಯವನ್ನು ಮಂಗಳಾರತಿ ಇಲ್ಲ ಹುಂಡಿ ಡಬ್ಬಿಗೆ ಹಾಕಿ ಹೂವು ಕುಂಕುಮದ ಪ್ರಸಾದವನ್ನು ಸ್ವೀಕರಿಸಿ ಹಣೆಗಿಟ್ಕೊಂಡು ಅಲ್ಲಿಂದ ಹೊರಡ್ತಿದ್ರು. ಮತ್ತೆ ಇನ್ನೊಂದು ದೇವಸ್ಥಾನ ಸಿಕ್ಕಿದ್ರೆ ಅದೇ ಪುನರಾವರ್ತನೆ ಅಂತೂ ಹಾಗೂ ಈಗೂ ಮನೆ ತಲುಪ್ತಿದ್ರು. ಈ ಸ್ವಭಾವದ ಬಗ್ಗೆ ಯಾರು ಏನು ಹೇಳಿಯಾರೋ ಹೇಳಿದ್ರು. ಅವರ ಸ್ವಭಾವದಲ್ಲಿ ಬದಲಾವಣೆ ಸಾಧ್ಯವಿರಲಿಲ್ಲ. ಇನ್ನೂ ಬಂದಿಲ್ಲ. ಪಾಠಕ್ಕೆ ಹುಡುಗರು ಬಂದ್ ಹಾಗಿದೆ, ನೋಡ್ ಹೋಗು. ತಾಯಿಗೆ ಈ ಸಂದರ್ಭದಲ್ಲಿ ತಾನು ಅಲ್ಲಿ ಕುಳಿತಿರೋದು ಬೇಡವೆನಿಸಿತು. ಮಾತ್ಯಾಕೆಂದು ಹೊರಗೆ ಬಂದ್ಲು. ಈಗ ಅನಂತ ಅವನ ಗೆಳೆಯರು ಹೊಸಲಿನ ಆಚೆ ನಿಂತು ಮಾತನಾಡ್ತಿದ್ರು. ಪಾಠಕ್ಕಾಗಿ 2 ಹುಡುಗರು ಬಂದು ಕೂತಿದ್ರು. ಸವಿತಾ ಹೋಗಿ ಅವರ ಮುಂದೆ ಕೂತ್ಲು. ಕಾನ್ವೆಂಟ್ಗೆ ಹೋಗೋ ಹುಡುಗರು. ಅಲ್ಲಿ ಪ್ರಯಾಸಪಟ್ಟು ಇಂಗ್ಲಿಷ್ ಭಾಷೆಯನ್ನು ಕಲಿಸಿದ್ರೆ ವಿನಃ ಪಾಠಗಳನ್ನು ಅರ್ಥ ಮಾಡಿಸಿಕೊಡುವ ಪ್ರಯತ್ನವನ್ನು ಮಾಡಿರಲಿಲ್ಲ. ಪೋಷಕರು ಸಹ ಅತ್ತ ಗಮನ ಹರಿಸಲಿಲ್ಲ. ಆ ಕೆಲಸವನ್ನು ಸವಿತಾ ಮಾಡಬೇಕಿತ್ತು. ಒಳಗೆ ಬಂದ ಅನಂತ, ನಾನು ಹುಡುಗರಿಗೆ ಪಾಠ ಹೇಳ್ಕೊಡ್ತೀನಿ, ನೀನು ಸ್ವಲ್ಪ ರೆಸ್ಟ್ ತಗೋ. ವಾರೆಗಣ್ಣಿನಿಂದ ಅಣ್ಣನ ಕಡೆ ನೋಡಿ ನಕ್ಕಳು. ಸದ್ಯ ಏನೂ ಬೇಡ, ಅಲ್ಲಿ ಕಡಿದು ಕಟ್ಟಿ ಹಾಕಿ ಬಂದಿರೋದು ಅಷ್ಟರಲ್ಲಿ ಇದೆ. ಇನ್ನು ಸ್ವಲ್ಪ ದಿನ ನೀನೇ ರೆಸ್ಟ್ ತಗೋ, ಆಮೇಲೆ ಇದ್ದಿದ್ದೆ ಅರ್ಥಗರ್ಭಿತವಾಗಿ ಆಡಿದ್ಲು. ಅನಂತ ಮಾತನಾಡಲಿಲ್ಲ. ಪುಸ್ತಕ ಹಿಡಿದು ಕುಳಿತ. ಅದು ನೆಪ ಮಾತ್ರಕ್ಕೆ. ಯೋಚನೆ ನಿಂಗಿ ಹುಳುವಿನಂತೆ ತಲೆಯನ್ನು ಕೊರೆಯುತ್ತಿತ್ತು. ಏಟ್ ಬಿದ್ದು ಮನೆಯಲ್ಲಿ ಮಲಗಿದ್ದ ಮೇಲಂತೂ ತಾಯಿ ಹೇಳಿ ಹೇಳಿ ಅವನ ತಲೆ ಕೆಡಿಸ್ಬಿಟ್ಟಿದ್ಲು. ಬಹಳ ದಿನ ತಂದೆಯ ಉದ್ಯೋಗವನ್ನು ನಂಬಿ ಕೂಡುವಂತಿಲ್ಲ. ಸವಿತಾಳ ಕಾಯಕದಲ್ಲಿ ದಿನ ದುಡೋದು ಸರಿಯಲ್ಲವೆನಿಸಲಿಲ್ಲ. ಪರಿಹಾರ ಕಂಡು ಹಿಡಿಯಲೇಬೇಕು. ಅವಶ್ಯಕವಾಗಿ ಸವಿತಾಳ ಸಲಹೆ ಪಡೆಯಲೇಬೇಕು. ತಂಗಿಯ ಬಳಿ ಮಾತನಾಡಲು ಕಾದು ಕುಳಿತ. ಪಾಠ ಮುಗಿಸಿ ಬಂದು ಪುಸ್ತಕ ಹಿಡಿದು ಕುಳಿತಳು. ಅವಳ ಏಕಾಗ್ರತೆ ಜೀವನ ದೃಷ್ಟಿಗೆ ಸಬಾಷ್ ಎಂದ್ಕೊಂಡ. ಸವಿತಾ, ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ, ಬರ್ತೀಯಾ ಎಂದಾಗ ಸವಿತಾಳಿಗೆ ಪುಸ್ತಕ ಬಿಟ್ಟು ಹೇಳುವ ಮನಸ್ಸಿಲ್ಲದಿದ್ದರಿಂದ ಅವನಿಗೆ ನಿರಾಶೆ ಮಾಡಲಾರದೆ ಮೇಲೆದ್ಲು. ಅಮ್ಮ, ನಾನು ಅನಂತಣ್ಣ ಸ್ವಲ್ಪ ದೂರ ಅಡ್ಡಾಡ್ಕೊಂಡು ಬರ್ತೀವಿ. ಅವರ ಉತ್ತರಕ್ಕಾಗಿ ಕಾಯದೆ ಮನೆಯಿಂದ ಹೊರಬಿದ್ರು. ನನ್ನೊಡನೆ ಏನೂ ಮಾತನಾಡಲು ಇಚ್ಛಿಸ್ತಾನೆ ಅನಂತಣ್ಣ. ಈಗ ಹಗುರವಾಗಿ ತೆಗೆದುಕೊಳ್ಬಾರ್ದು, ಗಂಭೀರವಾಗಿ ಬುದ್ಧಿ ಹೇಳಬೇಕು. ಮುಂದೆ ಅವನ ಭವಿಷ್ಯದ ತುಂಬೆಲ್ಲ ಕತ್ತಲೆ ತುಂಬಿಕೊಳ್ಳುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ತನ್ನ ಭವಿಷ್ಯಕ್ಕಿಂತ ಅಣ್ಣನ ಭವಿಷ್ಯದ ಬಗ್ಗೆ ಅವಳಿಗೆ ಆತಂಕ. ಕೆಲಸ ಹುಡ್ಕೋ ಪ್ರಯತ್ನ ಮಾಡಬೇಕು. ಹುಬ್ಬೇರಿಸಿ ಅಣ್ಣನ ಕಡೆ ನೋಡಿದ್ಲು. ಇದು ಬರೀ ಮಾತಾ ಇಲ್ಲ ನಿರ್ಧಾರವೇ? ಬೇಸರವಾಗಿಬಿಟ್ಟಿದೆ. ಅಪ್ಪನ ಸ್ವಭಾವವನ್ನು ಸರಿಯಾಗಿ ತಿಳ್ಕೊಂಡಿದ್ದು ಈಗಲೇ. ಅವರಿಂದ ಹೆಚ್ಚಿಗೆ ನಾವೇನು ನಿರೀಕ್ಷಿಸುವಂತಿಲ್ಲ. ಒಂದು ತೋಚ್ತಾ ಇಲ್ಲ. ಸವಿತಾಳ ಮುಖ ಗಂಭೀರವಾಯಿತು. ಸಾಂಕೇತಿಕವಾಗಿ ಯೋಚಿಸಿದ್ರೆ ಅನಂತಣ್ಣನಿಗೆ ಕೆಲಸ ಸಿಕ್ಕೋದು ಪ್ರಯಾಸವೇ. ಅವಳ ತಲೆಯೆಲ್ಲ ಸಿಕ್ಕಾಯಿತು. ಹಿಂದೊಮ್ಮೆ ಕೊಟ್ಟಿದ್ದ ಸಲಹೆಯನ್ನು ಜ್ಞಾಪಿಸಿಕೊಂಡ್ಳು. ಅದಕ್ಕೂ ಪ್ರಯಾಸವೇ. ಟೈಪ್ರೈಟರ್ ಕೊಳ್ಳೋದು ಅವರ ಸ್ಥಿತಿಯಲ್ಲಿ ಸುಲಭವಾಗಿರಲಿಲ್ಲ. ನಿರಾಸೆ ಬೇಡ. ಪ್ರಯತ್ನ ಪಟ್ಟರೆ ಯಾವುದಾದ್ರೂ ದಾರಿ ಸಿಗುತ್ತೆ. ಮನಸ್ಸು ಮಾಡಿದ್ರೆ ಶ್ರೀನಿವಾಸಯ್ಯನವರೇ ಒಂದು ಕೆಲಸ ಕೊಡಿಸ್ಬೋದು. ನನಗೆ ಯಾಕೋ ಅಲ್ಲಿ ಒಪ್ಪಿಗೆನೇ ಇಲ್ಲ. ನನ್ನ ಸ್ನೇಹಿತರಿಗೂ ಹೇಳಿಬಿಟ್ಟಿದ್ದೀನಿ. ಸತತವಾಗಿ ಪ್ರಯತ್ನ ಮಾಡೋದು ದೃಢ ನಿರ್ಧಾರಕ್ಕೆ ಬಂದವನಂತೆ ಹೇಳಿದ. ಅನಂತ
ವಯಸ್ಸಿಗೆ ಬಂದ ಮೇಲೆ ಮನೆಯಲ್ಲಿ ಇರ್ತಿದ್ದಿದ್ದೇ ಅಪರೂಪ. ಕಮಿಟಿ, ಮೀಟಿಂಗ್, ಚಳುವಳಿ ಎನ್ನುತ್ತಲೇ ಓಡಾಡ್ತಿದ್ದ. ತಲೆಗೆ ಏಟು ಬಿದ್ದು ಮನೆಯಲ್ಲಿ ಉಳಿದ ಮೇಲೆ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತು ಅವನ ಧೋರಣೆಗಳಿಂದ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಬಹಳ ನಿರಾಸೆಗೊಂಡಿದ್ದ. ಅಪ್ರಯೋಜನಕರಾಗಿ ಕಾಲ ಸವೆಸುವ ಬದಲು ಮನೆಯವರಿಗಾಗಿಯಾದರೂ ಪ್ರಯೋಜನಕವಾಗಬೇಕೆನಿಸಿತು. ನಿರ್ಧಾರ ಒಡನೆಯೇ ಕಾರ್ಯರೂಪಕ್ಕೆ ತರಲು ಸುಲಭ ಸಾಧ್ಯವಾಗಲಿಲ್ಲ. ಕಾಲೇಜಿಗೆ ರಜೆ ಬಂದ ಕೂಡಲೇ ಜಮುನಾ ಗೆಳತಿಗೆ ದುಂಬಾಲು ಬಿದ್ಲು. ಹಳ್ಳಿಗೆ ಹೋಗಲು ಕಾಲೇಜಿಗೆ ರಜೆ ಬಂದಿದ್ರೂ ಅವಳೆಲ್ಲ ಕೆಲಸಗಳಿಗೂ ರಜೆ ಇರಲಿಲ್ಲ. ಯಾರಿಗೆ ಇವೆಲ್ಲ ಒಪ್ಪಿಸಿ ಹೋಗೋದು ಎಂದು ಯೋಚಿಸುವಂತಾದ್ಲು. ಜಮುನಾ ಮನೆಯವಳೆ ಆಗ್ಬಿಟ್ಟಿದ್ರಿಂದ ಯಾರೂ ತಡೆ ಒಡ್ತಿರ್ಲಿಲ್ಲ. ಒಂದೆರಡು ದಿನಗಳಿಂದ ಯಾವುದೋ ಪಾರ್ಟ್ ಟೈಮ್ ಕೆಲಸ ಸಿಕ್ಕಿದೆ ಎಂದು ಅನಂತ ಹೋಗ್ತಿದ್ದ. ಅವನಿಗಂತೂ ಒಪ್ಪಿಸೋದು ಸಾಧ್ಯವಿರಲಿಲ್ಲ. ನೆಲದ ಮೇಲೆ ಅಕ್ಕಿಯನ್ನು ಸುರಿದು ಆರಿಸುತ್ತಿದ್ಲು. ಮಜ್ಜಿಗೆ ಹುಳಿ ಸ್ಟವ್ ಮೇಲೆ ಕುದಿಯುವ ವಾಸನೆ ಬರ್ತಿತ್ತು. ಅಮ್ಮ ಯಾವುದೇ ಅಡಿಗೆ ಮಾಡಿದ್ರೂ ರುಚಿ ಎಂದ್ಕೊಂಡ್ಳು. ಆಯ್ತಾ ಅಕ್ಕಿ ಆರಿಸಿದ್ದು ಎನ್ನುತ್ತಲೇ ಜಮುನಾ ಬಂದು ಅವಳ ಎದುರಿನಲ್ಲಿ ಕುಳಿತಳು. ಸವಿತಾ ಅವಳ ಕಡೆ ನೋಡಿ ನಸುನಕ್ಕಳು. ನಾಳೆ ಬೆಳಿಗ್ಗೆ ಹೊರಡೋದು. ಅಪ್ಪನಿಗೆ ಕಾಗದ ಕೂಡ ಬರೆದಿಟ್ಟಿದ್ದೀನಿ. ಸವಿತಾ ತಲೆ ಕೆದರ್ಕೊಂಡ್ಳು. 4 ದಿನ ಗೆಳತಿಯೊಂದಿಗೆ ಹೋಗುವ ಆಸೆ ಅವಳಿಗೂ ಇತ್ತು. ಇಲ್ಲಿ ಪರಿಸ್ಥಿತಿ ಪ್ರತಿಕೂಲವಾಗಿತ್ತು. ಶ್ರೀನಿವಾಸ್ ಅಯ್ಯನವರ ಮನೆಯಲ್ಲಿ ಟೈಪ್ ಆಗಬೇಕಾದ ಕಾಗದಗಳು ದಿನೇ ದಿನೇ ಹೆಚ್ಚುತ್ತಿದ್ದವು. ಅದನ್ನೇ ಯೋಚಿಸ್ತಾ ಇದ್ದೀವಿ. ನೀನು ಯೋಚಿಸ್ತಾನೇ ಇರ್ತೀಯ. ಅದೆಲ್ಲ ಬಿಡು. ನಾಳೆ ಬೆಳಗ್ಗೆ ಹೊರಡಬೇಕು. ನಿರ್ಧಾರದ ದನಿಯಲ್ಲಿ ಒತ್ತಾಯ ಹೇರಿದ್ಲು. ಸಾಯಂಕಾಲ ಯಾವುದೂ ಹೇಳ್ತೀನಿ. ಇವಳು ಸಮಾಧಾನವಾಗಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿದಾಗ ಜಮುನಾಗಿ ಕೋಪ ಬಂತು. ಸರಿ ಬಿಡು, ನಾನು ಬರ್ತೀನಿ ಎಂದವಳೆ ಎದ್ಲು. ಸವಿತಾ ಬಲವಂತದಿಂದ ಅವಳನ್ನು ಕೈ ಹಿಡಿದು ಕೂಡಿಸಿದ್ಲು. ಗೆಳತನದ ಸವಿಯನ್ನು ಕಳೆದುಕೊಳ್ಳಲು ಅವಳು ಸಿದ್ಧಳಿಲ್ಲ. ಅಷ್ಟೊಂದು ಕೋಪ ಬೇಡ. ನಾಳೆ ಬೆಳಿಗ್ಗೆ ಹೊರಡೋಣ. ಜಮುನಾಳ ಮುಖ ಅರಳಿತು. ಈ ಸಲ ಹಳ್ಳಿಗೆ ಹೋಗಲು ಬೇಸರದ ಜೊತೆ ಭಯ. ಶೈಲೇಂದ್ರ ಅದೇ ಊರಿನ ಕುಳ. ದಿನಕ್ಕೆ 1-2 ಬಾರಿಯಾದರೂ ಇವರ ಮನೆಗೆ ಬರ್ತಿದ್ದ. ಆ ಮನೆಯಲ್ಲಿ ಅವನಿಗೆ ವಿಶಿಷ್ಟವಾದ ಗೌರವದ ಸ್ಥಾನ. ಅದರ ಪೂರ್ಣ ಪ್ರಯೋಜನವನ್ನು ಅವನು ಪಡೆಯುತ್ತಲೇ ಇದ್ದ. ಇವರ ಮಾತುಗಳನ್ನು ಕೇಳಿಸಿಕೊಂಡ ಅನಸೂಯಮ್ಮ ಯಾವ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ. ಅವರಿಗೆ ಇಬ್ಬಂದಿಯ ಸಂಕಟ. ಇತ್ತೀಚಿನ ದಿನಗಳಲ್ಲಿ ಗಂಡ ಕೆಲಸದಲ್ಲಿ ನಿರುತ್ಸಾಹ ತೋರಿಸುತ್ತಿದ್ದು ಅವರ ಆತಂಕಕ್ಕೆ ಕಾರಣವಾಗಿತ್ತು. ಒಮ್ಮೊಮ್ಮೆ ಎಷ್ಟು ಹೇಳಿದರೂ ಭಗವದ್ಗೀತೆ ಹಿಡಿದು ಕೂತು ಬಿಡ್ತಿದ್ರು. ಇದೆಂಥ ವೈರಾಗ್ಯವೋ ಅವರಿಗೆ ಅರ್ಥವಾಗ್ತಿರಲಿಲ್ಲ. ಸುಮ್ಮನೆ ಪಠಿಸುತ್ತಿದ್ದರೆ ವಿನಃ ಅದರಲ್ಲಿನ ಒಂದು ಶ್ಲೋಕದ ಅರ್ಥನೂ ಸಹ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರಲಿಲ್ಲ. ಮಣ ಎಂದು ಬಾಯಲ್ಲಿ ಹೇಳುತ್ತಾ ಕೂತು ಬಿಡ್ತಿದ್ರು. ಇದು ಯಾವ ದೇವರ ಪಿತೃತ್ವವೋ. ಈಗ ಸವಿತಾ ಶ್ರೀನಿವಾಸ್ ಅಯ್ಯನವರ ಮನೆಗೆ ಹೋಗುತ್ತಿದ್ದರಿಂದ ಧೈರ್ಯವಾಗಿದ್ರು. ಒಮ್ಮೊಮ್ಮೆ ತಂದೆಯ ಕೆಲಸವನ್ನು ಅವಳೇ ಮಾಡಿ ಬರ್ತಿದ್ಲು. ಈಗ ಅವಳು ಜಮುನಾಳ ಜೊತೆ ಹಳ್ಳಿಗೆ ಹೊರಟ್ಬಿಟ್ರೆ ಅವರಿಗೆ ತಲೆಯೇ ಕೆಟ್ಟು ಹೋಗಿತ್ತು. ಹಾಗೆಂದು ಮಗಳನ್ನು ತಡೆಯಲಾರರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.